ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧ ಜನಸಾಮಾನ್ಯರ ಮೇಲೆ ಭಾರೀ ಹೊಡೆತ ಕೊಡ್ತಿದೆ. ಖಾಸಗಿ ಕಂಪನಿಗಳ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಮುಂದುವರೆದಿದ್ದು, ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮತ್ತೊಮ್ಮೆ ಭಾರೀ ಏರಿಕೆ ಕಂಡಿದೆ. ಇದು ವಾಹನ ಸವಾರರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗಾದ್ರೆ ತೈಲ ದರ ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ? ಈ ಸ್ಟೋರಿ ನೋಡಿ. ಯುದ್ಧದಿಂದ ಮತ್ತೆ ದುಬಾರಿಯಾಯಿತು ಪೆಟ್ರೋಲ್ ಡೀಸೆಲ್. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ 119, ಡೀಸೆಲ್ 123ಕ್ಕೆ ಏರಿಕೆ. ಸಾರಿಗೆ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆತಂಕ. ಬದುಕಲು ದಿನವಿಡೀ ಕಷ್ಟಪಟ್ಟು ದುಡಿಯುವ ಜನಸಾಮಾನ್ಯರಿಗೆ ಇದೀಗ ಬರೆ ಮೇಲೆ ಬರೆ ಎಳೆದಂತಾಗಿದೆ. ಕೊಲ್ಲಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿಯುತ್ತಿದ್ದಂತೆ ಖಾಸಗಿ ತೈಲ ಕಂಪನಿಗಳು ಗ್ರಾಹಕರನ್ನ ಸುಲಿಗೆ ಮಾಡಲು ನಿಂತಂತಿದೆ. ಪ್ರಮುಖವಾಗಿ ಖಾಸಗಿ ಬಂಕಾದ ಶೆಲ್ನಲ್ಲಿ ಕೇವಲ ಒಂದೇ ತಿಂಗಳಲ್ಲಿ ಬರೋಬ್ಬರಿ 2 ಬಾರಿ ದರ ಹೆಚ್ಚಳ ಮಾಡಲಾಗಿದ್ದು, ಮಧ್ಯಮ ವರ್ಗದವರ ಬದುಕು ಬೀದಿಗೆ ಬಂದಿದೆ. ಕಳೆದ ಮಾರ್ಚ್ 17ರಂದು ಯುದ್ಧದ ನೆಪ ಹೇಳಿ ಮೊದಲ ಬಾರಿಗೆ ದರ ಏರಿಸಲಾಗಿತ್ತು. ಇದರ ಬೆನ್ನಲ್ಲೇ ನಯಾರಾ ಕಂಪನಿ ಕೂಡ ಬೆಲೆ ಹೆಚ್ಚಿಸಿ ಶಾಕ್ ನೀಡಿತ್ತು. ಈಗ ಕೇವಲ 12 ದಿನ ಕಳೆಯುವಷ್ಟರಲ್ಲೇ ಮತ್ತೆ ಬೆಲೆ ಏರಿಕೆ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಸಲಿಗೆ ಯುದ್ಧ ಆರಂಭಕ್ಕೂ ಮೊದಲು ಶೆಲ್ ಬಂಕ್ಗಳಲ್ಲಿ 1 ಲೀಟರ್ ಪೆಟ್ರೋಲ್ಗೆ 106 ರೂಪಾಯಿ ಹಾಗೂ ಡೀಸೆಲ್ಗೆ 89 ರೂಪಾಯಿ 34 ಪೈಸೆ ಇತ್ತು. ಕಳೆದ ತಿಂಗಳು ತಲಾ 3 ರೂಪಾಯಿ ಏರಿಸಿ ಪೆಟ್ರೋಲ್ 108 ಹಾಗೂ ಡೀಸೆಲ್ 93 ರೂಪಾಯಿಗೆ ತಲುಪಿತ್ತು. ಆದರೆ ಇದೀಗ ಹೊಸ ಆರ್ಥಿಕ ವರ್ಷದ ಆರಂಭದಲ್ಲೇ ಶೆಲ್ ಕಂಪನಿ ಜನಸಾಮಾನ್ಯರಿಗೆ ದೊಡ್ಡ ಚಾಕು ಹಾಕಿದೆ. ಪೆಟ್ರೋಲ್ ಬೆಲೆಯಲ್ಲಿ ಒಮ್ಮೆಲೆ 11 ರೂಪಾಯಿ ಹಾಗೂ ಡೀಸೆಲ್ ಬೆಲೆಯಲ್ಲಿ ಬರೋಬ್ಬರಿ 20 ರೂಪಾಯಿ ಏರಿಕೆಯಾಗಿದೆ. ಸದ್ಯ 1 ಲೀಟರ್ ಪೆಟ್ರೋಲ್ ಬೆಲೆ 119 ರೂಪಾಯಿ 85 ಪೈಸೆ ಹಾಗೂ ಡೀಸೆಲ್ ದರ 123 ರೂಪಾಯಿಗೆ ಮುಟ್ಟುವ ಮೂಲಕ ಇತಿಹಾಸದಲ್ಲೇ ಅತ್ಯಂತ ದುಬಾರಿಯಾಗಿ ಪರಿಣಮಿಸಿದೆ. ದುಬಾರಿಯಾದ ಶೆಲ್ ಬಂಕ್. ಯುದ್ಧಕ್ಕೂ ಮೊದಲು ಪೆಟ್ರೋಲ್ 106 ರೂಪಾಯಿ, ಡೀಸೆಲ್ 89 ರೂಪಾಯಿ 34 ಪೈಸೆ. ಯುದ್ಧದ ಸಮಯ 108 ರೂಪಾಯಿ 42 ಪೈಸೆ, ಡೀಸೆಲ್ 93 ರೂಪಾಯಿ 5 ಪೈಸೆ. ಪ್ರಸ್ತುತ ಪೆಟ್ರೋಲ್ 119 ರೂಪಾಯಿ 85 ಪೈಸೆ, ಡೀಸೆಲ್ 123 ರೂಪಾಯಿ. ಕೇವಲ ಗಾಡಿ ಓಡಿಸುವವರಿಗೆ ಮಾತ್ರವಲ್ಲದೆ ಈ ದರ ಏರಿಕೆಯ ಬಿಸಿ ಪ್ರತಿಯೊಬ್ಬ ನಾಗರಿಕನಿಗೂ ತಟ್ಟಲಿದೆ. ಇದರ ಬೆನ್ನಲ್ಲೇ ತರಕಾರಿ, ದಿನಸಿ ಸೇರಿದಂತೆ ನಿತ್ಯ ಬಳಕೆಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗುವ ಆತಂಕ ಎದುರಾಗಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಇಲ್ಲದಿರುವುದರಿಂದ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಬದುಕು ಮತ್ತಷ್ಟು ದುಸ್ತರವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.